ಚೆನ್ನಾಗಿದೆ ಅಣ್ಣ. ಹೆಂಗಿದೆ ಸರ್ ಸಿನಿಮಾ? ಸೂಪರ್ ಚೆನ್ನಾಗಿದೆ. ಬರ್ರಿ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಖಂಡಿತ ಚೆನ್ನಾಗಿದೆ ಸರ್. ಬರಗಾಲದ ಬಗ್ಗೆ, ನೀರಿನ ಬಗ್ಗೆ ಸೂಪರ್ ಆಗಿದೆ. ಹೆಂಗಿದೆ ಫಿಲ್ಮ್? ಚೆನ್ನಾಗಿದೆ. ಸಿನಿಮಾ ಹೆಂಗಿದೆ ಸರ್? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸಿನಿಮಾ ಸೂಪರ್ ಆಯ್ತು ಸರ್. ಇಬ್ಬರು ಚೆನ್ನಾಗಿದೆ ಸರ್. ಸಾಫ್ಟ್ ಕಾಮಿಡಿ, ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸೂಪರ್ ಆಯ್ತು. ಸಖತ್ತಾಗಿದೆ ಅಣ್ಣ. ಚೆನ್ನಾಗಿದೆ. ಹೆಂಗಿದೆ ಸರ್ ಸಿನಿಮಾ? ಚೆನ್ನಾಗೈತೆ. ಭಟ್ರು ಒಳ್ಳೆ ಕಾಂಬಿನೇಷನ್ ಮಾಡಿ ಒಳ್ಳೆ ಸೂಪರ್ ಮೂವಿ. ಸಕ್ಕತ್ತಾಗಿದೆ ಫಿಲ್ಮ್. ಹೆಂಗಿದೆ ಸರ್? ಚೆನ್ನಾಗಿದೆ. ಸೂಪರ್ ಹೆಂಗಿದೆ ಸರ್? ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಶಿವಣ್ಣನಿಗೆ ಸೂಪರ್ ತುಂಬಾ ಚೆನ್ನಾಗಿದೆ ಸರ್. ಶಿವಣ್ಣ ಆಕ್ಟಿಂಗ್ ಸೂಪರ್. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಪ್ರಭುದೇವ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಭಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸಿನಿಮಾ. ಮಾತ್ರ ಉತ್ತರ ಕರ್ನಾಟಕ ಜನಕ್ಕೆ ಹೇಳ್ದೆ ಮಾಡಿಸಿದ್ದು ಸಿನಿಮಾ. ಚೆನ್ನಾಗಿದೆ ಸರ್. ಇಬ್ಬರದು ನಾವು ಸಖತ್ತಾಗಿದೆ. ಶಿವಣ್ಣ ಪ್ರಭುದು ಸೂಪರ್ ಜೋಡಿ. ಚೆನ್ನಾಗಿದೆ ಸರ್. ಫ್ಯಾಮಿಲಿ ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸಿಂಪಲ್ ಸ್ಟೋರಿ, ಎಂಟರ್ಟೈನ್ಮೆಂಟ್ ಮೂವಿ. ಚೆನ್ನಾಗಿದೆ ಸರ್. ಸೂಪರ್. ಹೆಂಗಿದೆ ಮೇಡಮ್ ಮೂವಿ? ಹೆಂಗಿದೆ ಸರ್ ಸಿನಿಮಾ? ಪ್ರಭುದೇವ ಆಕ್ಟಿಂಗ್ ಸೂಪರ್. ಹೆಂಗಿದೆ ರೀ ಸಿನಿಮಾ? ಚೆನ್ನಾಗಿದೆ. ಸೂಪರ್ ಡೂಪರ್ ಫಿಲಂ. ಸೂಪರ್ ಹೆಂಗಿದೆ? ಚೆನ್ನಾಗಿದೆ. ಮಸ್ತ್ ಇದೆ. ಸೂಪರ್ ಸರ್. ಚೆನ್ನಾಗಿದೆ ಮೂವಿ. ಹೆಂಗಿದೆ ಸರ್? ಚೆನ್ನಾಗಿದೆ ಅಣ್ಣ. ಸೂಪರ್. ಪ್ರಭುದೇವ ಆಕ್ಟಿಂಗ್ ಸೂಪರ್. ಚೆನ್ನಾಗಿದೆ ಸರ್. ಹೆಂಗಿದೆ ಸರ್? ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್. ನೀರು ಮತ್ತೆ ಊರು ಎರಡು ಉಳಿಸಿ ಅಂತ ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಎಲ್ಲ ಸಿನಿಮಾ ಹೆಂಗಿದೆ ಸರ್? ಒನ್ಸ್ ಫಾರ್ ಅನ್ಬೇಕು. ಸೂಪರ್. ಹೆಂಗಿದೆ ಸರ್ ಸಿನಿಮಾ? ಸಿನಿಮಾ ಹೆಂಗಿದೆ ಸರ್? ಚೆನ್ನಾಗಿದೆ ಫಿಲಿಮ್. ಸೂಪರ್. ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ಸಿನಿಮಾ ಹೆಂಗಿದೆ ಸರ್? ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸಿನಿಮಾ ಹೆಂಗಿದೆ ಇವ್ರೆ? ಆಯ್ತು. ಸೂಪರ್ ಮೂವಿ. ಹೆಂಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಶಿವರಾಜ್ ಕುಮಾರ್ ಸೂಪರ್ ಮೂವಿ. ಸಖತ್ತಾಗಿದೆ ಪಿಕ್ಚರ್. ಸೂಪರ್ ಆಗಿದೆ ಸರ್. ಸೂಪರ್ ಮೂವಿ. ಒಳ್ಳೆ ಕಾಂಬಿನೇಷನ್. ಸಖತ್ತಾಗಿದೆ ಮೂವಿ. ಸೂಪರ್ ಫಿಲಂ. ಡ್ರಾಮಾ ಭಟ್ರು ಇಸ್ ಬ್ಯಾಕ್. ಡ್ರಾಮಾ ಟೋನ್ ನೋಡಿದಾಗಾಯ್ತು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ಪಕ್ಕ ಇಷ್ಟ ಆಗುತ್ತೆ ಸರ್. ತುಂಬಾ ದಿನ ಆಮೇಲೆ ಭಟ್ರು ಒಳ್ಳೆ ಮೂವಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟು ಕಾಮಿಡಿ ಇದೆ. ಆಮೇಲೆ ಕೊನೆಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸರ್. ಎಲ್ಲರೂ ನೋಡ್ಲೇಬೇಕು. ಫ್ಯಾಮಿಲಿ ಮೂವಿ ಸೂಪರು. ಶಿವಣ್ಣ ಸಖತ್ತು. ಪ್ರಭುದೇವ ಕಾಮಿಡಿ ಮಸ್ತಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ. ಒಳ್ಳೆ ಮೂವಿ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಫಸ್ಟ್ ಹಾಫ್ ಮಾತ್ರ ಬೇಕಲ್ದೋಯ್ತು. ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ನಿಧಾನಕ್ಕೆ ಹೋಯ್ತು ಅಷ್ಟೇ. ಏನು ಗೊತ್ತಾ, ಇಂಥ ಸಿನಿಮಾನ 100 ಕೋಟಿ ಸಿನಿಮಾನ ಯಾವನ್ ಬೇಕಾದ್ರೂ ತೆಗಿತಾನೆ. 100 ಕೋಟಿ ಮನ್ಸಿನ ಗೆಲ್ಲಕ್ಕೆ ಅಪ್ಪು ಮತ್ತು ಶಿವರಾಜ್ ಕುಮಾರ್ ಅವರೇ ಬರಬೇಕು. ಇಂಥ ಸಿನಿಮಾನ ನಮ್ಮ ಪ್ರಭುದೇವ ಅವರು ಒಂದು ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಇಬ್ಬರು ಹೀರೋಯಿನ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಕತೆ ಮಾತ್ರ ಸೂಪರಾಗಿ ಬರೆದವ್ರೆ. ಇಂಥ ಸಿನಿಮಾನ ಬಂದು ಕನ್ನಡ ಜನ ನೋಡ್ಬೇಕಂತ ಕೇಳ್ಕೊತೀನಿ. ನಮ್ಮ ಶಿವಣ್ಣ ಇದೊಂದು ಬೇರೆ ರೀತಿಯಲ್ಲೇ ಕಾಣಿಸ್ತಾರೆ ಸಿನಿಮಾದಲ್ಲಿ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಪ್ಯಾಕೇಜ್ ಮೂವಿ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು ನೋಡಿ. ಕರ್ನಾಟಕ ದಮನಕ ಟೀಮ್ಗೆ ಆಲ್ ದ ಬೆಸ್ಟ್. ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಫಿಲ್ಮು. ಒಂದು ಕಾವೇರಿ ವಿಚಾರವಾಗಿ ಅವಾಗ ಇಶ್ಯೂ ನಡೀತಾ ಇರ್ತದಲ್ಲ, ಈ ವಿಚಾರವಾಗಿ ನಾವು ಯಾವಾಗಲೂ ಜಗಳ ಆಡಬಾರ್ದು.
ಹನಿ ಹನಿ ನೀರು ಪ್ರತಿಯೊಬ್ಬರಿಗೂ ಮುಖ್ಯ. ನೀರಿದ್ದರೆ ಚೆನ್ನಾಗಿರ್ತದೆ, ನೀರಿಲ್ಲ ಅಂತೇಳಿದ್ರೆ ಯಾರು ಬೇಕಾಗಿ ಆಟ ಆಡ್ಸೋದಿಲ್ಲ ಅಂತೇಳಿ ಲೈನಲ್ಲಿ ಯೋಗರಾಜ್ ಭಟ್ ಅವರು 2 ಅವರ್ ಫಿಲಿಮಲ್ಲಿ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತು ದೇಶ ಈ ರಾಜ್ಯ ಬಿಟ್ಟು ಗೊಳ್ಳೆ ಹೋಗ್ತಾರಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಅಂಥವ್ರಿಗೆ ನಾವು ಇರೋ ಜಾಗದಲ್ಲೇ ಮೆಟ್ಟಿ ಹುಟ್ಟಿದವ್ರನ್ನ ಬಿಟ್ಟು ಇರೋ ಜಾಗದಲ್ಲೇ ಹೆಂಗೆ ನಾವು ಬದುಕಬೇಕು ಬಾಳ್ಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇಬ್ಬರು ಲೆಜೆಂಡ್ಗಳು ಅಂದರೆ ಶಿವಣ್ಣವರು ಮತ್ತು ಪ್ರಭುದೇವರು ಕಾವೇರಿ ವಿಚಾರವಾಗಿ ಇಶ್ಯೂ ಆಗಬಾರ್ದು, ಇಶ್ಯೂ ಆದರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕತೆ ಚೆನ್ನಾಗಿ ತಗೊಂಡಿದ್ದಾರೆ. ಡೈರೆಕ್ಷನ್ ಬಗ್ಗೆ ಏನು ಹೇಳ್ತಾರೆ? ತುಂಬ ಅದ್ಭುತವಾಗಿ ಬಂದಿದೆ ಸರ್. ಅದು ನೋಡಿ ಕತೆ ಎಲ್ಲೂ ಬಿಟ್ಕೊಟ್ಟಿಲ್ಲ, ಮತ್ತು ಎಲ್ಲೂ ಬೋರ್ ಆಗೋಂಗೆ ಮಾಡಿಲ್ಲ. ಕಾಮಿಡಿನೂ ಇಟ್ಟಿದ್ದಾರೆ. ಆಮೇಲೆ ಕಿರುತೆರೆಯಲ್ಲಿ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗೊತ್ತು ಜೀವ ಕೊಟ್ಟಿದ್ದಾರೆ. ಜಾಸ್ತಿ ಅವಕಾಶ ಕೊಟ್ಟಿದ್ದಾರೆ. ಇದು ಪಕ್ಕ ಭಟ್ರ ಶೈಲಿ ಸಿನಿಮಾನೆ. ಭಾಳ ದಿನಗಳ ನಂತರ ಗೆದ್ದಿದ್ದಾರೆ ಭಟ್ರವರು. ನೀನು ಶಿವಣ್ಣ ಅಂತ ಹೇಳಂಗಿಲ್ಲ ನಮಗೆಲ್ಲ, ಅವರೆಲ್ಲ ಯಾವತ್ತಿದ್ರೂ ನಂಬರ್ 1ಗಳೇ ಅವರೆಲ್ಲ. ಮತ್ತು ಪ್ರಭುದೇವರು ಚೆನ್ನಾಗಿದ್ದಾರೆ. ಅವ್ರ ಕಮ್ಯುನಿಟಿ ಪಂಚಿಂಗ್ ಚೆನ್ನಾಗಿದೆ. ವಾಸ್ತವವಾಗಿ ನೀರಿನ ಸಮಸ್ಯೆ ಅಂದರೆ ಬರನೂ ಇದೆ ಈಗ ಕರ್ನಾಟಕದಲ್ಲಿ, ಬೆಂಗಳೂರು ಆಗಲಿ ಉತ್ತರ ಕರ್ನಾಟಕ ಆಗಲಿ. ಇದು ಉತ್ತರ ಕರ್ನಾಟಕ ಶೈಲಿ ಸಿನಿಮಾದನ್ನು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಇದು ಅಭಿಮಾನಿಗಳು ಇಷ್ಟ ಆಗಿದೆ, ನಾಳೆ ದಿನ ಬರೋ ಆಡಿಯನ್ಸ್ಗಳಿಗೂ ಇಷ್ಟ ಆಗುತ್ತೆ. ಬೆಂಗಳೂರಲ್ಲೇ ಟ್ಯಾಂಕರ್ಗಳಲ್ಲಿ ಏನಂದ್ರೆ ಸ್ಪೆಷಾಲಿಟಿ ಬಂದು ಫಿಲಾಸಫಿನ ಕಾಮಿಡಿಯಾಗಿ ಹೇಳ್ತಾ ಲಾಸ್ಟಲ್ಲಿ ಫೈನಲ್ ಟಚ್ ಲಾಸ್ಟ್ ಬಾಲ್ 6 ಹೊಡಿತಾರಲ್ಲ ಆ ಥರ ಇವರು ನೋಡಿ. ನಾವು ನೀರಿನ ಸಮಸ್ಯೆ ಬರೀ ಉತ್ತರ ಕರ್ನಾಟಕ ಅನ್ಕೋತಾ ಇದ್ವು. ಬೆಂಗಳೂರು ಸಿಟಿಲಿದೆ. ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಬಂದು ಊರಿಂದ ಬಂದಿರೋರು. ಸಿಟಿ ಅಂದರೆ ಅನ್ಕೋತೀವಿ, ಇಲ್ಲೆಲ್ಲ ಪ್ರತಿಯೊಂದು ತೋರಿಸೋರೆ. ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ನೋಡಿ ನಾವೇ ಒದ್ದಾಡ್ತಾ ಇದೀವಿ ನೀರಿಗೆ. ಹಂಗಿದ್ದಾಗ ನಾವೆಲ್ಲ ಈಗಲೂ ಬುದ್ಧಿ ಕಲಿಲ್ಲ ಅಂದರೆ ಅದು ದಡ್ರು ಅಂತ ಅರ್ಥ. ಅದನ್ನ ಭಟ್ರು ನಗ್ತಾ ಪ್ರಭುದೇವ್ ಅವ್ರ ಮುಖಾಂತರ ಕಾಮಿಡಿ ಹೇಳ್ತಾ ಶಿವರಾಜ್ ಕುಮಾರ್ ಆ್ಯಕ್ಟಿಂಗಲ್ಲಿ ತೋರಿಸ್ತಾ ನಮಗೆ ಬುದ್ಧಿ ಕಲಿಸ್ತಾರೆ ಲಾಸ್ಟಲ್ಲಿ. ಈಗಲಾದ್ರೂ ಬುದ್ಧಿ ಕಲಿಬೇಕು. ಬಟ್ ಸೂಪರ್ ಮೂವಿ, ತುಂಬ ಚೆನ್ನಾಗ್ತದೆ. ಒಳ್ಳೆ ಮೆಸೇಜ್ ಇರೋ ಮೂವಿ. ರಾಕ್ಲೆ ಅವರು ಮುಂಚೆ ಕಾಟೇರ ಕೊಟ್ಟರು, ಇವಾಗ ಕರ್ನಾಟಕ ದಮನಕ ಬಂದಿದೆ. ಸೊ ಇವಾಗ ಎಲ್ಲ ಕಡೆ ಬೆಂಗಳೂರು ಆಗಿರ್ಬೋದು, ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಹೆಂಗೆ ನೀರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಅಂತ. ಸೊ ಶಿವಣ್ಣ ಅವರಂತೂ 4-5 ತಿಂಗಳು ಒಳ್ಳೊಳ್ಳೆ ಕಂಟೆಂಟ್ ಇರೋ ಮೂವಿ ಕೊಡ್ತಾ ಇದ್ದಾರೆ. ಸೊ ಇದೇ ಥರ ಅವ್ರ ಏಜ್ ತಕ್ಕನಾಗೆ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ. ಪ್ರಭುದೇವ್ ಅವರಂತೂ ಮಾತಾಡೋಂಗೆ ಇಲ್ಲ. ಅವ್ರ ಕಾಮಿಡಿ ಟೈಮಿಂಗ್ ಅಬೋ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು, ಆ ಥರ ಬಂದಿದೆ. ಆ್ಯಂಡ್ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಆಮೇಲೆ ರಾಕ್ಲರ್ ಅವರು 2 ಒಳ್ಳೆ ಪಾರ್ಟಲ್ಲಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಓವರ್ ಆಲ್ ಮೂವಿ. ಆ್ಯಂಡ್ ಬರುವಾರ ಜಾಕಿ ರಿಲೀಸ್ ಆಗ್ತದೆ, ಆಮೇಲೆ ಯುವ ಬರ್ತಿದೆ, ಆಮೇಲೆ ಅಣ್ಣವ್ರ ಹುಟ್ಟು ಹಬ್ಬ ಇದೆ. ಸೊ ಇನ್ಮೇಲೆ ಹಬ್ಬ ಮಾಡೋದೆ ನಾವು. ಸೊ ಕನ್ನಡ ಇಂಡಸ್ಟ್ರಿಲಿ ಈ ಥರ ಒಳ್ಳೆ ಮೂವಿ ಬರ್ತೀವಿ ಅಂತ ಹೇಳ್ಕೊಳ್ಳೋಕೆ ನಮಗೂ ಹೆಮ್ಮೆ ಆಗುತ್ತೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಈ ಥರ ಮೂವೀಸ್ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.